ನಮೋ ಅರಹಂತಾಣಂ ನಮೋ ಸಿದ್ಧಾಣಂ ನಮೋ ಆಯಿರ್ಯಾಣಂ ನಮೋ ಉವಚ್ಚಾಯಾಣಂ ನಮೋ ಲೋವೆ ಸೌವಸಾಹೋಣಂ. पंचपरमेष्टि भगवान की जय हो. जिनवाणी माता की जय हो. मुनिश्री निर्भय सागर महाराज की जय हो. अहिंसा परमो धर्म की जय हो. ಎಲ್ಲರಿಗೂ ಜಯ ಜಿನೇಂದ್ರ. ರಾತ್ರಿ ಭೋಜನ ತ್ಯಾಗ ಒಂದು ವೈಜ್ಞಾನಿಕ ದೃಷ್ಟಿ. ಇದರ ಲೇಖಕರು ಮುನಿಶ್ರೀ ನಿರ್ಭಯ ಸಾಗರ ಮಹಾರಾಜರು. ಈ ಕೃತಿಯ ಮುಂದುವರೆದ ಭಾಗ ಅಗ್ನಾಶಯದ ಮೇಲೆ ರಾತ್ರಿ ಭೋಜನ ಅಥವಾ ಅತಿಯಾದ ಆಹಾರ ಮಾಡುವುದರಿಂದ ಏನೆಲ್ಲ ಪ್ರಭಾವನೆ ಆಗುತ್ತದೆ ಎಂದು ನೋಡೋಣ. ನಮ್ಮ ಶರೀರದಲ್ಲಿ ಜೀರ್ಣರಸವನ್ನು ಒದಗಿಸುವ ಅನೇಕ ರೀತಿಯ ಗ್ರಂಥಿಗಳಿವೆ. ಅವುಗಳಲ್ಲಿ ಒಂದು ಪ್ಯಾಂಕ್ರಿಯಸ್ ಎಂಬ ಗ್ರಂಥಿ. ಇದರಲ್ಲಿ ಲೈಪೇಜ್, ಎಮಲೈಜ್, ಟಿಪ್ಸಿನ್ ಎಂಬ ಎಂಜೈಮ್ಗಳು ಇರುತ್ತವೆ. ಇವು ಪ್ರೋಟೀನ್, ಕಾರ್ಬೋಹೈಡ್ರೇಟ್ ಹಾಗೂ ಕೊಬ್ಬುಗಳನ್ನು ಜೀರ್ಣಿಸಲು ಸಹಾಯ ಮಾಡುತ್ತವೆ. ಪ್ಯಾಂಕ್ರಿಯಾಸ್ ಇನ್ಸುಲಿಯನ್ನು ತಯಾರಿಸುತ್ತದೆ. ಇದೇ ಇನ್ಸುಲಿನ್ ರಕ್ತದಲ್ಲಿ ಸಕ್ಕರೆಯ ಅಂಶವನ್ನು ಸಂತುಲಿತವಾಗಿಡುತ್ತದೆ. ಆದರೆ ಗಾಢ ನಿದ್ರೆಯಲ್ಲಿರುವ ವ್ಯಕ್ತಿಯನ್ನು ಇದ್ದಕ್ಕಿದ್ದಂತೆ ಎಚ್ಚರಗೊಳಿಸುವುದು, ಭಯ ಉಂಟು ಮಾಡುವುದು, ಚಿಂತೆ ಮಾಡುವುದು, ಕೋಪ ಮಾಡುವುದು, ಮೋಸ ಮಾಡುವುದು, ವಿಷಯ ಭೋಗದ ಆಸೆ ತುಂಬಿಸುವುದು, ಆಹಾರ, ಭಯ, ಮೈಥುನ, ಪರಿಗ್ರಹ ರೂಪ ಸಂಜ್ಞೆಗಳಲ್ಲಿ ಲಿಪ್ತನಾಗಿರುವುದು ಮತ್ತು ಅವಶ್ಯಕತೆಗಿಂತಲೂ ಅಧಿಕ ಹಾಗೂ ಪದೇ ಪದೇ ಆಹಾರ ಸೇವನೆ ಮಾಡುವುದರಿಂದ ಶರೀರವು ಆಕಸ್ಮಿಕ ಕಾರ್ಯಗಳನ್ನು ಮಾಡಬೇಕಾಗುತ್ತದೆ. ಆಗ ಅಡ್ರಿನಲ್ ಗ್ರಂಥಿಯಿಂದ ರಸ ಸ್ರವಿಕೆ ಹೆಚ್ಚಾಗುತ್ತದೆ ಮತ್ತು ಪ್ಯಾಂಕ್ರಿಯಸ್ ಇನ್ಸುಲಿಯನ್ನು ತಯಾರಿಕೆಯನ್ನು ನಿಲ್ಲಿಸಿಬಿಡುತ್ತದೆ. ಹೀಗಾದಾಗ ಅಡ್ರಿನಲ್ ಗ್ರಂಥಿಗೆ ಅಧಿಕ ಕೆಲಸವಾಗುತ್ತದೆ. ಇದರಿಂದ ಮಧುಮೇಹ ಅಂದರೆ ಡಯಾಬಿಟಿಸ್ ಎಂಬ ರೋಗ ಉಂಟಾಗುತ್ತದೆ. ಪ್ಯಾಂಕ್ರಿಯಸ್ ಕೆಲಸ ಅಧಿಕವಾದರೆ ಗ್ಲುಕೋಸಿನ ಖರ್ಚು ಅಧಿಕವಾಗುತ್ತದೆ. ಇದರಿಂದ ಕೆಳ ರಕ್ತ ಒತ್ತಡ ಅಂದರೆ ಲೋ ಬ್ಲಡ್ ಪ್ರೆಷರ್ ಉಂಟಾಗುತ್ತದೆ ಹಾಗೂ ಹೊಟ್ಟೆ ಉರಿ, ಗ್ಯಾಸ್, ತಲೆನೋವು ಮೊದಲಾದವು ಕಾಯಿಲೆಗಳು ಬರುತ್ತವೆ. ಈ ಪ್ರಕಾರದ ಸ್ಥಿತಿಗೆ ಕಾರಣ ಶರೀರವು ಆಕಸ್ಮಿಕ ಕೆಲಸ ಮಾಡುವುದೇ ಆಗಿದೆ. ಆಕಸ್ಮಿಕ ಕಾರ್ಯಗಳಿಗೆ ಕಾರಣ ನಮ್ಮ 4 ಪ್ರಕಾರದ ಸಂಜ್ಞೆಗಳು. ಈ 4 ಸಂಜ್ಞೆಗಳಿಗೆ ಮೂಲ ಕಾರಣ ಕದ್ದು ಮುಚ್ಚಿ ಜೂಜಾಡುವುದು, ಹೆಂಡ ಕುಡಿಯುವುದು, ಸಿಗರೆಟ್ ಸೇದುವುದು, ಪ್ರವಿಚಾರ ಅಂದರೆ ವೇಶ್ಯಾಗಮನ ಮೊದಲಾದ ಪಾಪಕ್ರಿಯೆಗಳಾಗಿವೆ. ಈ ಕ್ರಿಯೆಗಳಿಂದ ಭಯಸಂಜ್ಞೆ ಹುಟ್ಟುತ್ತದೆ. ಯಾರು ಹಗಲಿನಲ್ಲಿ ಅಲ್ಲದೆ ರಾತ್ರಿಯಲ್ಲಿ ಊಟ ಮಾಡುತ್ತಾರೆ ಅವರಿಗೆ ಅಜೀರ್ಣದ ಕಾರಣ ಸಂಕಟ, ಹುಳಿತೇಗು ಮತ್ತು ಪದೇ ಪದೇ ಶೌಚಾಲಯಕ್ಕೆ ಹೋಗಬೇಕಾಗುತ್ತದೆ. ಮತ್ತು ಒಂದು ವೇಳೆ ಜೀರ್ಣವಾಗಿ ಬಿಟ್ಟರೆ ಜರವೀರ್ಯಗಳು ಅಧಿಕವಾಗುವುದರಿಂದ ಕಾಮವಾಸನೆ ಹೆಚ್ಚುತ್ತದೆ. ಯಾವ ಚಿಂತೆ ಹೆಚ್ಚುತ್ತದೋ ಅದನ್ನು ಪಡೆಯಲು ಕಳ್ಳತನ, ಕದ್ದು ಮುಚ್ಚಿ ಮಾಯಾಚಾರದಿಂದ
ಅಥವಾ ಕ್ರೋಧ ಮೊದಲಾದ ಸ್ಥಿತಿಯಲ್ಲಿ ಇವುಗಳನ್ನು ಹೊಂದಬೇಕಾಗುತ್ತದೆ. ಸ್ವಪ್ನದೋಷ ಮೊದಲಾದ ಕಾಯಿಲೆಗಳು ಬರಬಹುದು. ಇವುಗಳಿಂದ ರಕ್ಷಣೆ ಪಡೆಯಲು ಸುಲಭವಾದ ದಾರಿ ಎಂದರೆ ರಸನ ಇಂದ್ರಿಯ ಅಂದರೆ ನಾಲಿಗೆಯನ್ನು ಹತೋಟಿಯಲ್ಲಿಡುವುದು, ಅಂದರೆ ರಸನ ಇಂದ್ರಿಯದ ಮೇಲೆ ವಿಜಯವನ್ನು ಸಾಧಿಸುವುದು. ರಾತ್ರಿ ಭೋಜನ, ತಾಮಸಿಕ, ಗರಿಷ್ಠ ಮತ್ತು ಅಧಿಕ ಆಹಾರ ಸೇವನೆ ಮಾಡುವುದು, ತ್ಯಾಗ ಮಾಡುವುದು ಒಳ್ಳೆಯದು ಎಂದು ಹೇಳಿದ್ದಾರೆ. ಜ್ಞಾನಾರುಣವ ಮೊದಲಾದ ಯೋಗ ಸಾಧನೆಯ ವರ್ಣನೆ ಮಾಡುವ ಜೈನ ಧರ್ಮ ಗ್ರಂಥಗಳಲ್ಲಿ ಧ್ಯಾನ ಮಾಡಲು ಶ್ವಾಸೋಚ್ಛ್ವಾಸ, ಆಜ್ಞಾಚಕ್ರ, ನಾಭಿಚಕ್ರ, ಹೃದಯ ಕಮಲ, ನಾಭಿಕಮಲ, ಅನಾಹತ ಚಕ್ರ ಮೊದಲಾದವುಗಳಲ್ಲಿ ಸ್ವರ ವ್ಯಂಜನಗಳನ್ನು ಸ್ಥಾಪನೆ ಮಾಡಲು ಹೇಳಿದ್ದಾರೆ. ಇದಲ್ಲದೆ ಅನ್ಯ ಹಲವಾರು ಭಾರತೀಯ ಸಾಹಿತ್ಯಗಳಲ್ಲಿ ವಿಶುದ್ಧಿ ಚಕ್ರ, ಸಹಸ್ರ ಚಕ್ರ ಕಥನಗಳು ದೊರೆಯುತ್ತವೆ. ಇವುಗಳಿಂದ 4 ಪ್ರಕಾರದ ಸಂಜ್ಞೆಗಳನ್ನು ನಿಯಂತ್ರಣ ಮಾಡಬಹುದು. ಆಧುನಿಕ ಜೀವವಿಜ್ಞಾನಿಗಳು ಆಜ್ಞಾಚಕ್ರವನ್ನು ಪಿಟ್ಯೂಟರಿ ಗ್ರಂಥಿ ಎಂದು ಕರೆಯುತ್ತಾರೆ. ಈ ಗ್ರಂಥಿಗಳಲ್ಲಿ 12 ಪ್ರಕಾರದ ರಾಸಾಯನವಾಗುತ್ತದೆ. ಯಾರ ಈ ಗ್ರಂಥಿಗಳು ಸರಿಯಾಗಿ ಕೆಲಸ ಮಾಡುತ್ತವೆ ಅವರ ಕಾರ್ಯ ಮಾಡುವ ಶಕ್ತಿ ಸದೃಢವಾಗಿರುತ್ತದೆ. ಶರೀರದ ವಿಕಾಸವು ಚೆನ್ನಾಗಿ ಆಗುತ್ತದೆ. ಒಂದು ವೇಳೆ ಗರ್ಭವತಿ ತಾಯಿ ಹೆಚ್ಚು ಭಯಭೀತಳಾದರೆ, ಚಿಂತಾ ಆಕ್ರಾಂತಳಾದರೆ ಮತ್ತು ಹಗಲು ರಾತ್ರಿ ಉಣ್ಣುವ ಆಸೆಯನ್ನು ಹೊಂದಿದ್ದವಳಾದರೆ ಆಗ ಗರ್ಭಾವಸ್ಥ ಶಿಶುವಿನ ಪಿಟ್ಯೂಟರಿ ಗ್ರಂಥಿಗೆ ಧಕ್ಕೆ ಉಂಟಾಗುತ್ತದೆ. ಮಗು ಮಂದಬುದ್ಧಿ, ಹಠಮಾರಿ, ಸ್ವಚ್ಛಂದ ಪ್ರವೃತ್ತಿಯ, ಭಾವನಾರಹಿತ ಅಥವಾ ಅಲ್ಪಬುದ್ಧಿಯಾಗುತ್ತಾನೆ. ಹುಟ್ಟಿನಿಂದ ಚೆನ್ನಾಗಿದ್ದಾನೆ, ಆದರೆ ಅತಿಯಾಗಿ ಹೆದರುತ್ತಾನೆ. ಪೆಟ್ಟಾಗಿದ್ದರೆ ಆ ಸಮಯದಲ್ಲಿ ಆಗಾಗ್ಗೆ ಅಸಂತುಲಿತ ಆಹಾರ ಸೇವನೆ ಮಾಡಿದರೆ ಈ ಗ್ರಂಥಿ ಅಸಂತುಲಿತವಾಗುತ್ತದೆ. ಇದರ ಪರಿಣಾಮದಿಂದ ಅವನ ಶಾರೀರಿಕ, ಮಾನಸಿಕ ಮತ್ತು ಬೌದ್ಧಿಕ ವಿಕಾಸಗಳು ಕುಂಠಿತವಾಗುತ್ತದೆ. ಇನ್ನು ಎರಡನೆಯ ಸಹಸ್ರ ಚಕ್ರ, ಇದನ್ನು ಪೀನಿಯಲ್ ಗ್ರಂಥಿ ಎನ್ನುತ್ತಾರೆ. ಸೇಬಿನ ಬೀಜದ ಆಕಾರವಿರುವ ಅತಿ ಮಹತ್ವಪೂರ್ಣವಾದ ಗ್ರಂಥಿಯಾಗಿದೆ. ಇದು ಸ್ತನಧಾರಿ ಪ್ರಾಣಿಗಳಲ್ಲಿ ಲೈಂಗಿಕ ಪರಿಪಕ್ವತೆಯನ್ನು ತಡೆಯುತ್ತದೆ. ಮಕ್ಕಳು 11-12 ವರ್ಷದವರಾದ ಕೂಡಲೇ ಪೀನಿಯಲ್ ಗ್ರಂಥಿ ಮುರುಟಿ ಹೋಗುತ್ತದೆ ಮತ್ತು ಅಂಗ ಉಪಾಂಗಗಳ ವಿಕಾಸ ಆರಂಭವಾಗುತ್ತದೆ. 12 ವರ್ಷಗಳ ನಂತರ ಅನುಪಯೋಗಿ ಅಥವಾ ಲುಪ್ತವಾಗುತ್ತದೆ ಎಂದು ಬಹಳ ಕಾಲದವರೆಗೆ ನಂಬಲಾಗಿತ್ತು. ಆದರೆ ನವವಿಜ್ಞಾನಿಗಳು ತಮ್ಮ ಸಂಶೋಧನೆಯಿಂದ ಈ ಗ್ರಂಥಿಗಳಿಂದ ಅನೇಕ ಮಹತ್ವಪೂರ್ಣ ಹಾರ್ಮೋನುಗಳ ನಿರ್ಮಾಣವಾಗುತ್ತದೆ ಎಂದು ಕಂಡುಹಿಡಿದಿದ್ದಾರೆ. ಇದು ಥೈರಾಯ್ಡ್, ಅಡ್ರಿನಲ್ ಮೊದಲಾದ ಗ್ರಂಥಿಗಳನ್ನು ನಿಯಂತ್ರಿಸುತ್ತದೆ. ಪೀನಿಯಲ್ ಗ್ರಂಥಿಯಿಂದ ಸ್ರವಿಸುವ ರಾಸಾಯನವು ರಕ್ತ ಹಾಗೂ ಮೆದುಳುಗಳನ್ನು ಸೇರುತ್ತವೆ. ಪೀನಿಯಲ್ ಗ್ರಂಥಿಯ ಮೂಲಕ ಸ್ರವಿಸುವ ಮೆಲಾಟೋನಿಯನ್ ಹಾರ್ಮೋನುಗಳು ಒಂದು ವೃತ್ತವನ್ನು ತೋರಿಸುತ್ತದೆ. ಇದರಿಂದ ಜೀವಿಗಳು ಪ್ರಕಾಶದಿಂದ
ಅತಿ ಪ್ರಭಾವಿತವಾಗುತ್ತವೆ. ಪೀನಿಯಲ್ ಗ್ರಂಥಿ ಕತ್ತಲೆ ಹಾಗೂ ಪ್ರಕಾಶಗಳಿಂದ ಅವಶ್ಯವಾಗಿ ಪ್ರಭಾವಿತಗೊಳ್ಳುತ್ತದೆ. ಸೂರ್ಯಾಸ್ತವಾದೊಡನೆ ಮೆಲಾಟೋನಿಯನ್ ರಸ ಇದರಿಂದ ಇಳಿದು ರಕ್ತ ಪ್ರವಾಹದಲ್ಲಿ ಸೇರುತ್ತದೆ. ಇದರಿಂದ ಶರೀರವು ಮಲಗಲು ಸಿದ್ಧವಾಗುತ್ತದೆ. ಇದರಿಂದ ನಮ್ಮ ಗ್ರಂಥಿಗಳು ರಾತ್ರಿಯ ವಾತಾವರಣದಿಂದ ಅವಶ್ಯವಾಗಿ ಪ್ರಭಾವಿತವಾಗುತ್ತದೆ ಎಂಬುದು ಸ್ಪಷ್ಟವಾಗುತ್ತದೆ. ಇಷ್ಟು ಸಹಸ್ರ ಚಕ್ರದ ಕೆಲಸವಾಯಿತು. ಮೂರನೆಯ ಚಕ್ರ ಮಣಿಬಂಧ. ಇದನ್ನು ಅಡ್ರೀನಲ್ ಗ್ರಂಥಿ ಎಂದು ಕರೆಯುತ್ತಾರೆ. ಹಾಗೂ ನಾಲ್ಕನೆಯದ್ದು ವಿಶುದ್ಧ ಚಕ್ರ. ಇದನ್ನು ಥೈರಾಯ್ಡ್ ಗ್ರಂಥಿ ಎನ್ನುತ್ತಾರೆ. ಇವೆಲ್ಲ ಚಕ್ರಗಳು ಸರಿಯಾಗಿ ಕೆಲಸ ಮಾಡುತ್ತಾ ಇದ್ದರೆ ಆಗ ಮಾನವನ ಪೀಳಿಗೆ ಮಹಾನ್ ವ್ಯಕ್ತಿಗಳು, ಧನಿಕರು, ದಯಾಳು, ಕರುಣಾಳು, ಸೇವಾ ಭಾವದಿಂದ ವಿಶುದ್ಧ ಚಾರಿತ್ರವುಳ್ಳವರು ಮತ್ತು ಉತ್ಪನ್ನವಾದ ಮನೋಬಲವುಳ್ಳವರು ಆಗುತ್ತಾರೆ. ಆದರೆ ಇಂದ್ರಿಯಗಳ ಅಸಂಯಮ, ಭಯ ಹಾಗೂ ಗರ್ಭಾವಸ್ಥೆಯಲ್ಲಿ ತಾಯಿ ಮಾಡಿದ ತಪ್ಪುಗಳಿಂದಾಗಿ ಮುಂದಿನ ಸಂತಾನಗಳಲ್ಲಿ ಈ ಎರಡು ಗ್ರಂಥಿಗಳಲ್ಲಿ ತೊಂದರೆ ಉಂಟಾಗುತ್ತದೆ. ಇದರಿಂದ ಮಕ್ಕಳು ಬಾಲ್ಯ ಅವಸ್ಥೆಯಲ್ಲಿ ಯೌವನಾವಸ್ಥೆಯ ಸುಖವನ್ನು ಇಚ್ಛಿಸುತ್ತಾರೆ ಮತ್ತು ಅವುಗಳನ್ನು ವಾಮ ಮಾರ್ಗದಲ್ಲಿ ಪೂರೈಸಿಕೊಳ್ಳುತ್ತಾರೆ. ಹೇಡಿಗಳು, ಅಶಾಂತ, ಅಸಂತುಲಿತ, ನಿಯಂತ್ರಣವಿಲ್ಲದ ಮನಸ್ಸಿನವರು, ಲೋಭಿಗಳು, ದುರಾಸೆ ಉಳ್ಳವರು, ಸುಳ್ಳು ಹೇಳುವವರು, ಕುರುಡರು ಮೊದಲಾದ ಚಟುವಟಿಕೆ ಉಳ್ಳವರು, ರಕ್ತದ ಮೊದಲಾದ ಅನೇಕ ಪ್ರಕಾರದ ರೋಗಿಗಳು, ಜೀವನದಲ್ಲಿ ಸಂಘರ್ಷಣೆಗಳಿಗೆ ಹೆದರುವವರು, ತ್ಯಾಗ ಸಂಯಮಗಳಿಂದ ದೂರರು ಮತ್ತು ದುರ್ಗುಣಿಯುಳ್ಳವರು ಆಗುತ್ತಾರೆ ಎಂದು ಹೇಳಿದ್ದಾರೆ. ಆ ವಿಶುದ್ಧಿ ಚಕ್ರವನ್ನು ಥೈರಾಯ್ಡ್ ಗ್ರಂಥಿ ಎನ್ನುತ್ತಾರೆ. ಈ ಗ್ರಂಥಿಯಿಂದ ಥೈರಾಕಿಕ್ಸಿನ್ ಹಾಗೂ ಎಲೆಕ್ಸಿಟೋನಿನ್ ಹಾರ್ಮೋನ್ಗಳು ಸ್ರವಿಸುತ್ತವೆ. ಇವು ಉಪಾಪಚಯದ ಕ್ಷಮತೆಯನ್ನು ಹೆಚ್ಚಿಸುತ್ತವೆ. ಈ ಗ್ರಂಥಿಯು ಸರಿಯಾಗಿ ಕಾರ್ಯ ಮಾಡುವುದರಿಂದ ವ್ಯಕ್ತಿ ಸರಳ ಸ್ವಭಾವವುಳ್ಳವನು, ಪರೋಪಕಾರಿ, ಸಂಯಮಿ, ಪವಿತ್ರ ಮನವುಳ್ಳವನು, ದಯಾಳು ಮತ್ತು ಪ್ರೇಮ ಕರುಣೆಯಿಂದ ಕೂಡಿದವನು ಆಗುತ್ತಾನೆ. ಏಕೆಂದರೆ ಇದು ಮನಸ್ಸು ಹಾಗೂ ಶರೀರದ ಉಷ್ಣತೆಯನ್ನು ನಿಯಂತ್ರಣ ಮಾಡುತ್ತದೆ. ಆದರೆ ಯಾವಾಗ ವಯಸ್ಕ ವ್ಯಕ್ತಿ ಹೆಂಡ ಮೊದಲಾದ ನಶಾಯುಕ್ತ ವಸ್ತುಗಳನ್ನು, ತಾಮಸಿಕ ಪದಾರ್ಥಗಳನ್ನು ಸೇವಿಸುತ್ತಾನೆ ಮತ್ತು ಹೆಚ್ಚು ಮಾತನಾಡುತ್ತಾನೆ, ಆಗ ಈ ಗ್ರಂಥಿ ದುರ್ಬಲವಾಗುತ್ತದೆ. ಅಂದರೆ ಥೈರಾಯ್ಡಿನ ಕೊರತೆ ಉಂಟಾಗುತ್ತದೆ. ಇದರಿಂದ ಮಿಕ್ಸಿಡಿಮಾ ಎಂಬ ರೋಗ ಬರುತ್ತದೆ. ಮುಖ, ಕೈಕಾಲುಗಳು ಊದುತ್ತವೆ. ಚಳಿ, ಸುಸ್ತು, ಆಯಾಸ, ಮಾಂಸಖಂಡಗಳಲ್ಲಿ ನೋವು ಮತ್ತು ಕೆಟ್ಟ ನಡವಳಿಕೆಯಿಂದ ಪೀಡಿತರಾಗುತ್ತಾರೆ. ಬಾಲ್ಯದಲ್ಲಿ ಥೈರಾಕ್ಸಿನ್ ಹಾರ್ಮೋನ್ಗಳ ಕೊರತೆಯಿಂದಾಗಿ ಕ್ರೆಡಿನಿಸಮ್ ಎಂಬ ರೋಗ ಬರುತ್ತದೆ. ಇದರಿಂದ ಮಕ್ಕಳ ಮೆದುಳಿನ ವಿಕಾಸಕ್ಕೆ ತೊಂದರೆ ಉಂಟಾಗುತ್ತದೆ. ಅವರ ಹಾವಭಾವಗಳು ಹಾಗೂ ವಿಚಾರಗಳು ಮಕ್ಕಳಂತೆ ಇರುತ್ತದೆ. ಇದೇ ರೀತಿ ಮೂಲಾಧಾರ ಚಕ್ರ ಅಂದರೆ ಯೋನಿ ಗ್ರಂಥಿ, ಅನಾಹತ ಚಕ್ರ ಅಂದರೆ ಥೈಮಸ್ ಗ್ರಂಥಿ, ಪ್ಯಾಂಕ್ರಿಯಸ್ ಗ್ರಂಥಿ ಮತ್ತು ಲಿಫಾ ಗ್ರಂಥಿಗಳಿವೆ. ಇವೆಲ್ಲವೂ ಅಧಿಕ ವೇದನಾಶೀಲ ಮತ್ತು ಭಾವನಾ
ಪ್ರಧಾನವಾಗಿವೆ. ಸದಾ ಚಿಂತೆ, ಒತ್ತಡ, ಭಯ, ತೀವ್ರ ಲಾಲಾಸೆ, ಇಂದ್ರಿಯ ಮತ್ತು ಮನಸ್ಸಿನ ಅಸಂಯಮ, ಹಗಲಿನಲ್ಲಿ ಮಲಗುವುದು ಮತ್ತು ರಾತ್ರಿ ಭೋಜನ ಮೊದಲಾದವು ಶೀಘ್ರವಾಗಿ ಪ್ರಭಾವಿತಗೊಳ್ಳುತ್ತವೆ. ಇದರಿಂದ ಜೀರ್ಣಕ್ರಿಯೆ ಹಾಳಾಗುತ್ತದೆ, ಮಾನಸಿಕ ದುರ್ಬಲತೆ ಬರುತ್ತದೆ, ತ್ಯಾಗ ಸಂಯಮಗಳು ದೂರವಾಗುತ್ತವೆ, ಕೆಟ್ಟ ಚಟಗಳಿಗೆ ಬಲಿಯಾಗುತ್ತಾರೆ ಮತ್ತು ಅನೇಕ ಸಮಸ್ಯೆಗಳು ಬರುತ್ತವೆ. ಆದ್ದರಿಂದ ಈ ಸಮಸ್ಯೆಗಳಿಂದ ಪರಿಹಾರ ಪಡೆಯಲು ಹಗಲಿನಲ್ಲಿ ಭೋಜನ, ಸರಿಯಾದ ಸಮಯಕ್ಕೆ ನಿದ್ದೆ, ಬೆಳಿಗ್ಗೆ ಬೇಗನೆ ಏಳುವುದು ಹಾಗೂ ರಾತ್ರಿ ಭೋಜನ, ಭಯ, ಚಿಂತೆ ಮೊದಲಾದ ಕೆಲಸಗಳಿಂದ ದೂರವಿರುವುದು ಶ್ರೇಯಸ್ಕರವಾಗಿದೆ ಎಂದು ಹೇಳಿದ್ದಾರೆ. ಎಲ್ಲರಿಗೂ ಜಯ ಜಿನೇಂದ್ರ.